ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಇದೊಂದು ಕಬಿನಿ ನೀರಾವರಿ ಕಾಲುವೆ, ದೊಡ್ಡ ಕಾಲುವೆ. ಟಿ ನರಸೀಪುರ ಅದರಿಂದ ಒಂದು 5 ಕಿಲೋಮೀಟ್ರು ಅಷ್ಟು ಅಂತರ ಆಗುತ್ತೆ, 5-6 ಕಿಲೋಮೀಟ್ರ್ ಅಷ್ಟು ಅಂತರ ಆಗುತ್ತೆ. ಈ ಕಬಿನಿ ವಾಟ್ರು ಅಥವಾ ಈ ಭಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಭಾಗ ಹೆಚ್ಚು ಕಡಿಮೆ ಒಂದು 1000 ಎಕರೆ ಇದೆ. ಅಕ್ಕಪಕ್ಕ ಅಂದರೆ 1 ಕಿಲೋಮೀಟರ್ ರೇಡಿಯೇಷನಲ್ಲಿ, 1 ಕಿಲೋಮೀಟರ್ ರೇಡಿಯೇಷನಲ್ಲಿ ಹಳ್ಳಿಗಳಿದ್ದಾವೆ. ಹಳ್ಳಿಗಳಿರೋದ್ರಿಂದ ಪ್ರತಿಯೊಂದು ಹಳ್ಳಿಗೂ 1000 ಎಕರೆ, 1200 ಎಕರೆ, 800 ಎಕರೆ ಈ ಥರ ನೋಡಿರ್ತಕ್ಕಂಥದ್ದು. ಸೊ ಈ ಒಂದು ಆಸ್ತಿ ಬಂದು ನಮ್ಮ ಊರಿನವ್ರದ್ದೇನೆ, ನಮ್ಮೂರಿನವ್ರದ್ದು ಆದರೂ ಕೂಡ ಇನ್ನೊಂದು ಹಳ್ಳಿಗೆ ಒಂದು ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಒಂದು ಆಸ್ತಿ. ಇವರು ಪಂಪ್ಸೆಟ್ ಮಾಡ್ಕೊಂಡು ಭಾಳ ಹಾಕೊಂಡಿದ್ದಾರೆ ನೋಡಿ. ಇದೇ ಊರಿನವರು ಒಬ್ಬರು, ಇವರು ಇದು ಇನ್ನೊಬ್ರದ್ದು, ಇದೇ ಊರಿನವ್ರದ್ದು. ಇಲ್ಲಿರ್ತಕ್ಕಂಥ ಆಸ್ತಿಗಳೆಲ್ಲ ಕಬಿನಿ ಒಂದು ವಾಟ್ರಿಗೆ ಒಂದು ಕ್ರಾಪ್ ಆಗ್ತಕ್ಕಂಥ ಆಸ್ತಿಗಳೇ. ಆಲ್ಮೋಸ್ಟು ಒಂದು ನನಗೆ ಗೊತ್ತಿರೋ ಮಟ್ಟಿಗೆ 80-85%. ಇನ್ನೊಂದು 15% ಸ್ವಲ್ಪ ಅನುಕೂಲವಾಗಿ, ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ಜಾತ್ಯತೀತವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ಗಳನ್ನ ಮಾಡಿಕೊಂಡು ಒಂದಷ್ಟು, ಅಂದರೆ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಅಕ್ಕಪಕ್ಕ ಹಳ್ಳಿ ಆಗಿರೋದ್ರಿಂದ ಇಲ್ಲೇನು ವಿಶೇಷವಾಗಿ ಏನಂತ ಬೆಳೆಯಲ್ಲ. ಈ ಥರ ಒಂದಷ್ಟು ಜನ ಭಾಳ ಹಾಕ್ತಾರೆ, ಒಂದಷ್ಟು ಜನ ಭತ್ತನೇ ಹಾಕಂತಾರೆ 2 ಫಸಲಿಗೆ. ಅಂದರೆ 1 ಫಸಲು ಮಾಮೂಲು ಭತ್ತ ಹಾಕಂತಾರೆ ಈ ಭಾಗದವ್ರು ಎಲ್ಲರೂ ಕೂಡ. ಇನ್ನು ಬೇರೆ ಕ್ರಾಪ್ಗೆ ಅವರು ಅಡಿಟ್ ಆಗದೇ ಇರೋದ್ರಿಂದ ಆಲ್ಮೋಸ್ಟು ಇನ್ನು ಬಾಕಿಯವರು ಕೂಡ ಭತ್ತನೇ ಹಾಕ್ತಾರೆ 2ನೇ ಕ್ರಾಪ್ಗೂ ಕೂಡ. ಅದರಲ್ಲೂ ಒಂದಷ್ಟು ಜನ ಒಂದು 10 ಕುಂಟೆ 20 ಕುಂಟೆ ಆ ಥರಕ್ಕೆ ಸುಗಂಧರಾಜ ಹೂವು ಹಾಕಂತಾರೆ, ಆಯ್ತಲ್ಲ. ಇನ್ನು ಅದು ಬಿಟ್ಟರೆ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಕ್ರಾಪು ಒಂದಷ್ಟು ಜನ ಆಲ್ಮೋಸ್ಟ್ ಬೆಳೆಯಲ್ಲ. ಅದು ಬಿಟ್ಟರೆ ಒಂದು 7-8 ಜನ ಕಬ್ಬು ಗಿಬ್ಬು ಆ ಥರ ಹಾಕೊಂಡಿದ್ದಾರೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ವಾಟ್ರ್ ಆಗುತ್ತೆ, ವಾಟ್ರದ್ದೇನು ಸಮಸ್ಯೆ ಇಲ್ಲ. ಒಂದು 300-350 ಅಡಿಗೆಲ್ಲ ಒಳ್ಳೆ ವಾಟ್ರ್ ಆಗುತ್ತೆ. ಜೊತೆಗೆ ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ಕಬಿನಿ ವಾಟ್ರಿಗೆ ಒಂದು ಕ್ರಾಪ್ ಆಗ್ತಕ್ಕಂಥ ಆಸ್ತಿ. ಅಲ್ಲಿ ಪಂಪ್ಸೆಟ್ ಮಾಡ್ಕೊಂತು ಅಂತಂದರೆ 2 ಕ್ರಾಪ್ ಬೆಳಿಬೋದು. ಜೊತೆಗೆ ಏನು ಬೇಕಾದರೂ ಬೆಳಿಬೋದು, ಕೋಕೋನಟ್ಸ್ ಆಗಲಿ, ಅಡಿಕೆ ಆಗಲಿ, ಅಥವಾ ಇನ್ನಿತರ ಏನು ಬೇಕಾದರೂ ಬೆಳಿಬೋದು. ಇದಾಗ ಮನೆ ಇಲ್ಲ, ಇದು ಕಾಲುವೆ ರಸ್ತೆ. ಈ ಕಡೆಗೆ ಹೀಗೆ ಕಾಲುವೆ ಏರಿ ಮೇಲೆ ಹೋದರೆ ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗುತ್ತೆ. ಇದು ಕೊಳ್ಳೇಗಾಲ ಹೈವೇಗೆ ಹೋಗುತ್ತೆ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಕೊಳ್ಳೇಗಾಲ ಹೈವೇ ಸಿಗುತ್ತೆ ನಿಮಗೆ. ಹೀಗೆ ಹೋದರೆ ಇಲ್ಲೊಂದು ಹಳ್ಳಿ ಸಿಗುತ್ತೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ರೇಡಿಯೇಷನಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಈ ರಸ್ತೆಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಆಸ್ತಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹಳ್ಳಿಯಿಂದ ಒಂದು 600-700 ಅಡಿ ಅಂತರದಲ್ಲಿದೆ. ಇದು ದೊಡ್ಡ ರಸ್ತೆ, ಇದು ಅಲ್ಲಿ 33 ಅಡಿ ರಸ್ತೆ ಇದೆ. ಜೊತೆ ಮೆಟ್ಲಿಂಗ್ ಕೂಡ ಆಗಿದೆ. ಎಷ್ಟೇ ಮಳೆ ಹೋದ್ರೂ ಕೂಡ ನೀವು ಈ ಒಂದು ರಸ್ತೆಯಲ್ಲಿ ಓಡಾಡ್ಬೋದು, ಎಷ್ಟೇ ಮಳೆ ಹೋದ್ರೂ ಕೂಡ ಓಡಾಡ್ಬೋದು. ಇದು ಒಳ್ಳೆ ಮಣ್ಣಿದು, ಯಾವುದು ಈಗ ನಾನು ಹೇಳ್ತಕ್ಕಂಥ ಮಣ್ಣು ಒಳ್ಳೆ ಮಣ್ಣು. ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ ಇದೆ. ಆದರೆ 2 ಭಾಗ ಆಗಿದೆ. ಅದನ್ನು ನಾನು ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದು ಓವರಾಲ್ ಬಂದು 1 ಎಕರೆ 2 ಕುಂಟೆ, 1 ಎಕರೆ 2 ಕುಂಟೆ. ಅದರಲ್ಲಿ 4 ಕುಂಟೆ ಬಂದು ಕಾವೇರಿ ನೀರಾವರಿ ನಿಗಮಕ್ಕೆ ಅಕ್ವೈರ್ ಆಗಿದೆ. ಯಾವಾಗ 1984ರಿಂದ ಹಿಂದಕ್ಕೆ. ಸೊ ಅವರು ಅದನ್ನೇನು ಮಾಡ್ಕೊಂಡಿಲ್ಲ. ಬಟ್ 1 ಎಕರೆ ಸರ್ವೆ ನಂಬರ್ ಹೊಡೆದು 4 ಕುಂಟೆ ಅಕ್ವೈರ್ ಆಗಿದೆ ಅಂತ ತೋರಿಸ್ತಾ ಇದೆ. ಬಟ್ ಇವರೇನು ಅಮೌಂಟ್ ತಗೊಳ್ಳೋದಾಗಲಿ ಇನ್ನೊಂದಾಗಲಿ ಮಾಡ್ಕೊಂಡಿಲ್ಲ. ಹೀಗೆ ಹೋದರೆ ಹಳ್ಳಿ ಸಿಗುತ್ತೆ ನಿಮಗೆ, ಅರ್ಧ ಕಿಲೋಮೀಟ್ರ್ ಆಗಲ್ಲ. ನಾನು ಸುಮ್ಮನೆ ಒಂದು ರಫ್ ಆಗಿ ಹೇಳಿದೆ ಅಷ್ಟೇ. ನೋಡಿ, ಈ ಕಡೆ ರಸ್ತೆ ತೋರ್ಬಿಟ್ಟು ಮತ್ತೆ ನಾನು ಆ ಕಡೆಗೆ ಹೋಗ್ತೀನಿ. ಏನಕ್ಕೆ ಅಂದರೆ ನಿಮ್ಗೆ ಗೊತ್ತಾಗಬೇಕಲ್ಲ. ಇದು ಲ್ಯಾಂಡು ಇಲ್ಲಿಂದ. ಇದು ಅಂದರೆ ನಾರ್ತ್ ಸೌತು ಒಂದು 80 ಅಡಿ ಅಗಲ ಬರ್ತದೆ.
ಈಸ್ಟ್ ವೆಸ್ಟು ಭಾಳ ಉದ್ದ ಜಾಸ್ತಿ ಇದೆ. ಅಲ್ಲಿಬ್ರು ಇದ್ದಾರೆ ನೋಡಿ, ಅಲ್ಲಿದ್ದಾರಲ್ಲ ಇಬ್ಬರು, ಅಲ್ಲಿ ತನಕ ಹೋಗುತ್ತೆ. ಇದು ಒಂದು 5 ಪಾತಿ ಮಾಡಿದ್ದಾರೆ ಇದನ್ನು. ಒಟ್ಟು 38 ಕುಂಟೆ ಈಗ. ಅಂದರೆ ಪ್ರೆಸೆಂಟು ಅವರ ರೆಕಾರ್ಡ್ ಇರೋದು 1-2ರಲ್ಲಿ 4 ಕುಂಟೆ ಕಾವೇರಿ ನೀರಾವರಿ ನಿಗಮಕ್ಕೆ ಹಕ್ಕುವರಾಗಿರೋದ್ರಿಂದ ಇನ್ನು ಉಳಿಕೆ ಬಂದು 38 ಕುಂಟೆ. ಆ 38 ಕುಂಟೆನಲ್ಲಿ ಆ ಕಡೆ ಒಂದು 12-13 ಕುಂಟೆ ಅಷ್ಟು ಹೋಗಿದೆ, ಈ ಕಡೆಗೂ ಒಂದು 25 ಕುಂಟೆ ಅಷ್ಟಿದೆ. ಈ ಕಡೆಗೂ ರಸ್ತೆ ಇದೆ, ಆ ಕಡೆಗೂ ರಸ್ತೆ ಇದೆ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಅದೇ ಊರು ತಲಕಾಡು ಮೇನ್ ರೋಡ್ ಇದೆಯಲ್ಲ, ತಲಕಾಡು ಮುಖ್ಯ ರಸ್ತೆ. ಸೊ ಆ ಮುಖ್ಯ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಂತಲೇ ಇಟ್ಕೊಳ್ಳಿ. ಅರ್ಧ ಕಿಲೋಮೀಟ್ರ್ ಆಗಲ್ಲ, ನಾನು ಜನರಲ್ಲಾಗಿ ಹೇಳಿದ್ದು. ಅರ್ಧ ಕಿಲೋಮೀಟ್ರ್ ಆಗಲ್ಲ, ಆಯಿತಾ. ಇಲ್ಲಿಂದ ಅಂದರೆ ಇದು ಆಸ್ತಿ ಇರೋದು ಹೀಗೇ. ಇವು ಎಲ್ಲ ಒಂದೇ ನಂಬರ್ಗಳಲ್ಲಿ ಸ್ಕೆಚ್ಚಾಗಿ ನೋಡಿದಾಗಿರ್ತಕ್ಕಂಥವ್ರು. ಇದೇ ರಸ್ತೆ ವೆಸ್ಟ್ ಫೇಸಿಂಗು. ಈ ಒಂದು ರಸ್ತೆಗೆ ಈಗ ನಾನು ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಆ ಕಡೆ ತೋರಿಸ್ಬೇಕಲ್ಲ ನಿಮಗೆ, ಆ ಕಡೆ ಕೂಡ ಹೇಳ್ತೀನಿ ನೋಡಿ. ಇಲ್ಲಿರ್ತಕ್ಕಂಥ ಆಸ್ತಿಗಳು ಏನಿದೆಯೋ ಎಲ್ಲವೂ ಕೂಡ ಕಾವೇರಿ ನೀರಾವರಿ ಇದಕ್ಕೆ ಒಂದು ಕ್ರಾಪ್ ಆಗ್ತಕ್ಕಂಥ ಆಸ್ತಿಗಳೇ ಆಲ್ಮೋಸ್ಟ್ 99%. ನೀರಾದರೂ ಕೂಡ ಕಾವೇರಿ ನೀರಾವರಿ ಒಂದು ವಾಟ್ರು ಈ ಆಸ್ತಿಗಳಿಗೆ ಆದರೂ ಕೂಡ ವಸ್ತಿ ಆಗಲ್ಲ. ಯಾಕಂದರೆ ಇವು ಆಸ್ತಿ ಎತ್ತರದಲ್ಲಿರೋದ್ರಿಂದ ಮಳೆ ನೀರಾಗಲಿ ಅಥವಾ ಕಬಿನಿ ವಾಟರ್ ಆಗಲಿ ಯಾವುದೇ ನೀರು ನೋಡಿ ಇಲ್ಲಿಂದ ಕಾಲುವೆ ಸ್ಟಾರ್ಟ್ ಆಗುತ್ತೆ. ಇದೊಂದು ರಸ್ತೆ, ಕಬ್ ರೋಡು ಇದು ಈ ಒಂದು ಹಳ್ಳಿಯ ಹಿಂಭಾಗಕ್ಕೆ ಆದಂಗೆ ಹೋಗುತ್ತೆ ಈ ಒಂದು ರಸ್ತೆ. ಈ ಕಡೆಯಿಂದನೂ ಎಂಟ್ರೆನ್ಸ್ ಆಗ್ಬೋದು ನೀವು. 2 ಕಡೆ ರಸ್ತೆ ಇದೆ. ಲ್ಯಾಂಡು ಫಸ್ಟ್ ಕ್ಲಾಸ್ ಆಗಿದೆ, ಲ್ಯಾಂಡ್ ಸರಿ. ಆದರೆ ಅವರು ಎಷ್ಟು ಹೇಳ್ತಾ ಇದ್ದಾರೆ ನನಗೇನು ಹಿಡಿಸ್ಲಿಲ್ಲ. ಬಟ್ ಆದರೂ ಕೂಡ ನಾನು ಏನು ಹೇಳಲೇಬೇಕು. ಕೂತು ಮಾತಾಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವ್ರು ಹೇಳೋ ರೈಟ್ಗೆ ಇಲ್ಲಿ ಯಾವುದೂ ಆಗಿಲ್ಲ, ಆದರೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ ತಗೊಳ್ಳೋರು ಇಷ್ಟಪಟ್ಟಂಥವರು ಇದ್ದರೆ ಜಮೀನು ಮಾತ್ರ ಒಳ್ಳೆಯ ಜಮೀನು. ಏನಂತ ನಾರ್ತ್ ಸೌತು ಅಗಲ ಇಲ್ಲ ಅಷ್ಟೇ, ಈಸ್ಟ್ ವೆಸ್ಟು ಭಾಳ ಉದ್ದ ಜಾಸ್ತಿ. ನೋಡಿ ಇದು ತೋಳ್ಗಾಲುವೆ ನಾನು ಹೇಳಿದ್ನಲ್ಲ ನಿಮಗೆ, ಇದು ರಸ್ತೆ. ಈ ರಸ್ತೆಗೆ ಒಂದು ಕಣ್ಣಂಗೆ ನೋಡಿ ಇದೆಯಲ್ವಾ ಸುಸಮೆ, ನೋಡಿ ಇದು ಸರ್ ಆ ಕಡೆ ರಸ್ತೆ ತೋರಿದ್ನಲ್ಲ, ಇದೇ ಆಸ್ತಿ. ಇಲ್ಲಿಂದ 4 ಪಾತಿ ಇದೆ ಅಲ್ವಾ, 4 ಪಾತಿ. ಈ ಕಡೆ 4 ಪಾತಿ ಇದೆ. ನಾರ್ತ್ ಸೌತು ಅಗಲ ಕಡಿಮೆ ಇದೆ, ಒಂದು 80 ಅಡಿಯಷ್ಟು ಅಗಲ ಬರ್ಬೋದು ಅಷ್ಟೇ. ಬಟ್ ಈಸ್ಟ್ ವೆಸ್ಟ್ ಉದ್ದ ಜಾಸ್ತಿ ಇದೆ. ಇದೇ ಓನರ್ದು. ಈ ಕಡೆ ಕಾಲುವೆಗೆ 4 ಕುಂಟೆ ಅಕ್ವೈರ್ ಆಗಿದೆ ಅಂತ ಹೇಳಿದ್ನಲ್ಲ, ಈ ಒಂದು ರಸ್ತೆ ಮತ್ತು ಕಾಲುವೆ ಎರಡೂ ಕೂಡ ಈ ಒಂದು ಕಾವೇರಿ ನೀರಾವರಿ ನಿಗಮಕ್ಕೆ ಅಕ್ವೈರ್ ಆಗಿರ್ತಕ್ಕಂಥದ್ದು. ಇನ್ನು ಉಳಿಕೆ ಒಂದು 10 ಕುಂಟೆ 13 ಕುಂಟೆ ಅಷ್ಟು ಈ ಕಡೆಗಿದೆ ನೋಡಿ. ಇದು ಈ ಕಡೆ ಉತ್ತಿದೆ, ಮತ್ತು ನೋಡಿ ಈ ಕಡೆ ಹುಲ್ಲು ಹಾಕ್ಕೊಂಡಿದ್ದಾರಲ್ಲ ಇದು, ಆಯಿತಾ. ಒಟ್ಟು 1 ಎಕರೆ 2 ಕುಂಟೆ, ಅದರಲ್ಲಿ 4 ಕುಂಟೆ ಲೆಸ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ ಇದು ಕೂಡ ರಸ್ತೆನೇ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂತು ಅಂತಂದರೆ ಈ ಕಡೆಯಿಂದನೂ ರಸ್ತೆ ಅದು. ಯಾಕಂದರೆ ಇಲ್ಲೇನು ಮೆಜರ್ಮೆಂಟ್ ಇದೆ ರಸ್ತೆ ಇದೆಯೋ ಅದೇ ರೀತಿ ಅಲ್ಲೂ ಕೂಡ ರಸ್ತೆ ಇದೆ. ಯಾಕಂದರೆ ಹಿಂದೆನೇ ಇವೆಲ್ಲ 1984ರಿಂದ ಹಿಂದಕ್ಕೇ ಅಕ್ವೈರ್ ಆಗಿರ್ತಕ್ಕಂಥದ್ದು. ಆದರೆ ಇವರು ಅದ್ಬಸ್ ಮಾಡಿಲ್ಲ, ಅದ್ಬಸ್ ಮಾಡಬೇಕು. ಸೊ ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ, ತೊಂದರೆ ಏನಿಲ್ಲ. ಆ ಕಡೆಯಿಂದನೂ ಎಂಟ್ರೆನ್ಸ್ ಆಗ್ಬೋದು. ಅದು ಈ ಒಂದು ಕಬಿನಿ ವಾಟ್ರಿಗೆ ಒಂದು ಕ್ರಾಪ್ ಆಗುತ್ತೆ. ಇಲ್ಲ ನೀವು ಪಂಪ್ ಸೆಟ್ ಮಾಡ್ಕೊಳ್ತೀನಿ ಅಂದರೂ ಕೂಡ ನೀವು ಉಪಯೋಗಿಸ್ಕೊಬೋದು. ನೋಡಿ ಇದೇ ರಸ್ತೆ. ಇದೊಂದು 12 ಅಡಿ ರಸ್ತೆ ಇರಬೇಕು. ಅದೇ ರೀತಿ ಅಲ್ಲೂ ಕೂಡ ಹಾಗೇ ಇದೆ. ಅದನ್ನು ಕ್ಲೀನ್ ಮಾಡ್ಕೊಂತು ಅಂತಂದರೆ ಆ ಕಡೆಯಿಂದನೇ ಎಂಟ್ರೆನ್ಸ್ ಆಗ್ಬೋದು. 2 ಕಡೆ ರಸ್ತೆ ಇದೆ, ರಸ್ತೆ ತೊಂದರೆ ಏನಿಲ್ಲ, ರೆಕಾರ್ಡು ತೊಂದರೆ ಏನಿಲ್ಲ.
ಬಟ್ 1 ಎಕರೆ 2 ಕುಂಟೆ ಈಗ ಅಲ್ಲಿ ಪ್ರೆಸೆಂಟ್ ಅವ್ರದ್ದು ಏನು RTC ಇದೆಯೋ ಅದ್ರಲ್ಲಿ 4 ಕುಂಟೆ ಕಾವೇರಿ ನೀರಾವರಿ ನಿಗಮಕ್ಕೆ ಹಕ್ಕುವರಾಗಿದೆ. ಅದನ್ನು ಲೆಸ್ ಮಾಡಿ ಏನಾದ್ರು ನೋಡಿ, ಇಲ್ಲೊಂದು ಹಳ್ಳಿ ಹೇಳಿದ್ನಲ್ಲ ನಾನು, ಇದೇ ಹಳ್ಳಿ ಈಗ ಈ ಕಡೆಯಿಂದನೂ ಎಂಟ್ರೆನ್ಸ್ ಆಗ್ಬೋದು ನಾವು. ಇರು ಮನೆ ಹಂಗೆ ಇರು. ಹಾಂ ನೋಡಿ, ಇದು ಕೂಡ ರಸ್ತೆ. ಬಟ್ ಈ ರಸ್ತೆಯಲ್ಲೂ ಕೂಡ ಮಳೆ ಹೋದರೆ ನೀವು ಆರಾಮಾಗಿ ಬರ್ಬೋದು. ಯಾಕಂದರೆ ಇಲ್ಲೇನು ಏನು ಹೂಳಾಗೋದು ಇನ್ನೊಂದು ಆ ಥರ ಏನಿಲ್ಲ. ಬಟ್ ಜಾಸ್ತಿ ಅಗಲೇ ಇಲ್ಲ. ಬಟ್ ಓಡಾಡ್ಬೋದು, ಏನು ತೊಂದರೆ ಏನಿಲ್ಲ, ಓಡಾಡ್ಬೋದು. ನಿಮಗೆ ಕಾರು, ಟ್ಯಾಕ್ಟ್ರು, ಸ್ಕೂಟ್ರು ಆ ಥರ ಎಲ್ಲ ಇಲ್ಲೇ ಬರ್ಬೋದು. ಇನ್ನೊಂದು ಮುಖ್ಯವಾಗಿ ವಿಷಯ ಏನಂತಂತಂದರೆ, ಆ ಡಾಂಬರ್ ರಸ್ತೆಯಲ್ಲಿ ಹೈವೇನಲ್ಲಿ ಹಿಡ್ಕೊಂಡ್ರೆ ನೀವು ವಾಕಬಲ್ ಡಿಸ್ಟೆನ್ಸ್ ಇದು ನೋಡಿ. ಇಲ್ಲಿಂದ ಈಚೆಗೆ ಸ್ವಲ್ಪ ಕ್ಲೀನ್ ಇಲ್ಲ. ಈ ಒಂದು ಹಳ್ಳಿ ಹತ್ತತ್ರ ಬರ್ತಾ ಕ್ಲೀನ್ ಇಲ್ಲ. ರಸ್ತೆ ಇದೆ, ಕ್ಲೀನ್ ಮಾಡಿ ಇಟ್ಕೊಂಡಿಲ್ಲ. ಇವ್ರಿಗೆ ಅನುಕೂಲ ಬಂದ ದಿನಕ್ಕೆ ಕ್ಲೀನ್ ಮಾಡ್ಕೊತಾರೆ, ಓಡಾಡ್ತಾರೆ. ಅಥವಾ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಯಾರೋ ಒಬ್ಬ MLA MP ಅವ್ನು ಹಿಡ್ಕೊಂಡು ಯಾವ್ದಾದ್ರು ದುಡ್ಡು ಗಿಡ ಹಾಕಿದ್ರೆ ಮಾಡ್ತಾರೆ ಅಷ್ಟೇ. ಅದು ಅದರ್ವೈಸ್ ಇನ್ನೇನು ಇಲ್ಲ. ಇದು ಇಷ್ಟೇನಾ? ಒಳಗೆ ಹೋಗ್ಬೋದಾ? ಹಾಂ ಇರಲಿ. ಹಾಂ ನೋಡಿ, ಊರ ಒಳಗಡೆ ಎಂಟ್ರಿ ಆಗುತ್ತೆ ಇದು. ಇಲ್ಲಿ ನಾನು ಈಗ ಯಾಕಂದರೆ ಮೊಬೈಲ್ ಹಿಡ್ಕೊಂಡು ಊರೊಳಗಡೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಡಾಂಬರ್ ರಸ್ತೆ ಆದರೆ ಸಾಧ್ಯವಾದರೆ ಹಿಡ್ಕೊಂಡು ಹೋಗ್ತೀನಿ. ನೋಡಿ, ಹಳ್ಳಿಯಿಂದ ಭಾಳ ಹತ್ತಿರ ಇದೆ. ನೀವು ಏನೇನು ಬೇಡ, ಹಳ್ಳಿಯಿಂದ ನೀವು ಮೇನ್ ರೋಡಲ್ಲಿ ಇಳ್ಕಂತು ಅಂತಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಬರ್ಬೋದು, ತೊಂದರೆ ಏನಿಲ್ಲ. ಇಲ್ಲಿ ಸ್ವಲ್ಪ ಕ್ಲೀನ್ ಇಲ್ಲ, ಒಂದು ಸ್ವಲ್ಪ ದೂರ ಕ್ಲೀನ್ ಇಲ್ಲ. ಇಲ್ಲಿ ಸ್ವಲ್ಪ ನೋಡಿ, ಇದೆಲ್ಲ ಊರೇ, ಇದೇ ರೋಡು, ಇದೆಲ್ಲ ಊರೇ. ಅದು ಸ್ವಲ್ಪ ದೂರ ಕ್ಲೀನ್ ಇಲ್ಲ. ಯಾಕಂದರೆ ಇದು ಎಲ್ಲ ಕಡೆನೂ ಅಷ್ಟೇ, ಹಳ್ಳಿಗಳಿಗೆ ಹೊಂದ್ಕೊಂಡಂಗಿರ್ತಕ್ಕಂಥ ರಸ್ತೆಗಳನ್ನ ಏನಂದ್ರೆ ವಾಕಬಲ್ ಹೋಗ್ಬೋದು, ಸ್ಕೂಟ್ರಲ್ಲಿ ಹೋಗ್ಬೋದು. ಈ ಕಾರಿಗೆ ಹತ್ರ ಬಂದಾಗ ಸ್ವಲ್ಪ ಒಂದು ಮುಜುಗರ ಆಗುತ್ತೆ. ಬಟ್ ಆ ಕಡೆ ರಸ್ತೆಯಿಂದ ಓಡಾಡ್ಬೋದು. 2 ಕಡೆ ರಸ್ತೆ ಇದೆ. ಇನ್ನೊಂದು ಕೊಳ್ಳೇಗಾಲ ಹೈವೇ ಹೇಳಿದ್ನಲ್ಲ ನಿಮಗೆ, ಕೊಳ್ಳೇಗಾಲ ಹೈವೇಯಿಂದ ಬರ್ಬೋದು. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಇದು ಮೇನ್ ರೋಡು. ಇಲ್ಲಿಂದ ಈ ನರಸೀಪುರ ಹೋಗುತ್ತೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಅಷ್ಟು ಅಂತರ ಆಗುತ್ತೆ. ಇದು ತಲಕಾಡು ಹೋಗುತ್ತೆ. ತಲಕಾಡು ಇಲ್ಲಿಂದ ಒಂದು 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಆಗುತ್ತೆ ತಲಕಾಡು. ಇದೇ ಹಳ್ಳಿಯಿಂದ ಹಿಂಭಾಗಕ್ಕೆ ಲ್ಯಾಂಡ್ ಫಸ್ಟ್ ಕ್ಲಾಸ್ ಆಗಿದೆ. ಓಕೆ.